ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಹ್ಯಾಪಿಯಾಗಿ ಹೆಲ್ತಿಯಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಇವತ್ತು ಬಂದು ಗುರುವಾರ ಬೆಳಗ್ಗೆಯಿಂದನೇ ಬ್ಲಾಗ್ನ ಶುರು ಮಾಡ್ಕೊಂಡಿದ್ದೀನಿ. ಅದು ಸುಮಾರು ದಿವಸನೇ ಆಗೋಯ್ತು. ಇನ್ನು ಊರಲ್ಲಿ ಒಂದು 2 ವಾರ ಉಳ್ಕೊಂಡ್ವಿ, ಹಂಗಾಗಿ ಬ್ಲಾಗ್ಸ್ ಮೇಲೆ ಅಷ್ಟೊಂದು ಕಾನ್ಸಂಟ್ರೇಟ್ ಮಾಡೋಕ್ಕಾಗಲಿಲ್ಲ. ಇನ್ನು ಒಂದು 3 ದಿವಸದಿಂದ ಹೇಳಿದ್ರು ನಮ್ಮ ಓನರು, ಮೆಸೇಜ್ ಹಾಕಿದ್ರು ಎಲ್ಲರಿಗೂ, ಈ ಫ್ಲ್ಯಾಟಲ್ಲಿ ಯಾರ್ಯಾರು ಇದ್ದೀವಿ ಎಲ್ಲರೂ ಮನೆ ಖಾಲಿ ಮಾಡಿಕೊಡ್ಬೇಕು ಅಂತ ಹೇಳ್ಬಿಟ್ಟು. ಅವರೇನೋ ಇದನ್ನು PG ಕೊಡ್ತಾ ಇದ್ದಾರಂತೆ. ಸೊ ಹಾಗಾಗಿ ಮನೆ ಖಾಲಿ ಮಾಡಬೇಕು ಅಂತ ಹೇಳಿದರು. ಇನ್ನು ನಾವು ನೋಡ್ತಾ ಇದ್ವಿ, ನಮಗೆ ಊರಲ್ಲೇ ನೋ ಬ್ರೋಕರ್, housing.com ಆ ಥರ ಆನ್ಲೈನ್ ಯಾವ್ಯಾವ ಆ್ಯಪ್ಸ್ ಇದೆ ಅದರಲ್ಲೆಲ್ಲನೂ ಹುಡುಕಿದ್ವಿ. ಸೊ ಅದರಲ್ಲಿ ಒಂದು 4-5 ಸೆಲೆಕ್ಟ್ ಮಾಡಿ ಅವ್ರ ಹತ್ರ ಓನರ್ ಹತ್ರ ಮಾತಾಡಿ ಎಲ್ಲ ನೋಡಿದ್ವಿ. ಇನ್ನೇನು ಇವಾಗ ಹೋಗಿ ಒಂದ್ಸಲ ವಿಚಾರಿಸ್ಕೊಂಡು ಮನೆ ಒಂದ್ಸಲ ನೋಡ್ಕೊಂಡು ಬರಬೇಕು. ಹತ್ರದಲ್ಲೇ ನೋಡೋಣ ಅಂತ ಅಂದ್ಕೊಂಡಿದ್ದೀವಿ. ಯಾಕೆಂದರೆ ಖುಷಿ ಸ್ಕೂಲಿಗೆ ಒಂದು ಹತ್ರ ಆಗಬೇಕು, ಆಮೇಲೆ ನಮ್ಮ ಫ್ಯಾಕ್ಟ್ರಿಗೂ ಹತ್ರ ಆಗಬೇಕು, ಆ ರೀತಿಯಾಗಿ ನೋಡ್ಕೋಬೇಕು. ಖುಷಿ ಸ್ಕೂಲು ಹಾಕಿಲ್ಲ, ಅಡ್ಮಿಷನ್ಸ್ ಆಗಿಲ್ಲ ಅಂತ ಹೇಳಿದ್ರೆ ಸ್ವಲ್ಪ ದೂರ ಎಲ್ಲಾದರೂ ಮಾಡಿಬಿಡ್ಬೋದಾಗಿತ್ತು, ಒಳ್ಳೊಳ್ಳೆ ಮನೆ ಸಿಗೋದು. ಇವಾಗ ನಾವು ಪ್ರೆಸೆಂಟ್ ಇರುವಂಥ ಏರಿಯಾದಲ್ಲಿ ಅಷ್ಟು ಚೆನ್ನಾಗಿರುವಂಥ ಮನೆಗಳು ಸಿಗೋದು ಸ್ವಲ್ಪ ಕಷ್ಟನೇ. ಯಾಕೆ ಅಂತ ಹೇಳಿದ್ರೆ ತುಂಬ ಬ್ಯುಸಿ ಏರಿಯಾ ಆಗಿರೋದ್ರಿಂದ ಎಲ್ಲ ಕಮರ್ಷಿಯಲ್ ಏರಿಯಾ, ಕಮರ್ಷಿಯಲ್ ಶಾಪ್ಸ್ ಅದು ಇದು ಎಲ್ಲ ಇಲ್ಲೇ ಇದೆ. ಸೊ ಹಾಗಾಗಿ ಇಲ್ಲಿ ಸ್ವಲ್ಪ ಬ್ಯುಸಿಯಾಗೇ ಇರುತ್ತೆ. ನಮಗೆ ಮನೆ ತುಂಬ ಚೆನ್ನಾಗಿ ಸಿಕ್ತು, ಬಟ್ ವೆಹಿಕಲ್ ಸೌಂಡ್ ಅನ್ನೋದೊಂದು ಬಿಟ್ಟರೆ ಮನೆ ತುಂಬಾ ಚೆನ್ನಾಗಿತ್ತು. ನಮಗೆ ಅಡ್ಜಸ್ಟ್ ಆಗಿಬಿಟ್ಟಿದ್ವಿ ಮನೇಲಿ. ಮೇಲ್ಗಡೆ ಮನೆಯವರಾಗಿರ್ಬೋದು, ಕೆಳಗಡೆ ಮನೆಯವರಾಗಿರ್ಬೋದು, ತುಂಬ ಚೆನ್ನಾಗಿ ಅಡ್ಜಸ್ಟ್ ಆಗಿದ್ವಿ. ಅವ್ರ ಮನೆ ಅಂದಾಗ ಏನೂ ಮಾಡೋಕ್ಕಾಗಲ್ಲ ಅಲ್ವಾ, ಖಾಲಿ ಮಾಡಿಕೊಡ್ಲೇಬೇಕು. ಇನ್ನೇನು ಈ ತಿಂಗಳು 26ನೇ ತಾರೀಕಿಂದ ಆಷಾಢ ಬೇರೆ ಶುರುವಾಗುತ್ತೆ ಅಂತ ಹೇಳಿದ್ರು. ಸೊ ಅಷ್ಟರೊಳಗೆ ಮನೆ ಒಂದು ಖಾಲಿ ಮಾಡಿಕೊಡ್ಬೇಕು. ತಿಂಡಿಗೆ ಅವಲಕ್ಕಿ ಮಾಡಿದ್ದೀನಿ. ಇನ್ನು ತಿಂಡಿ ತಿಂದ್ಕೊಂಡು ಹೋಗಿ ಒಂದು 3 ಮನೆ ನೋಡಿಕೊಂಡು ಅದರಲ್ಲಿ ಯಾವುದಾದ್ರೂ ಒಂದು ಫೈನಲ್ ಮಾಡಿಕೊಂಡೇ ಬರಬೇಕು ಅಂತ ಅಂದ್ಕೊಂಡಿದ್ದೀವಿ. ಜಾಸ್ತಿ ಹುಡ್ಕೋದು ಬೇಡ, ಹುಡುಕಿರೋದ್ರಲ್ಲಿ ಬಂದು ಫೈನಲ್ ಮಾಡಿಕೊಂಡು ಬರೋದಷ್ಟೇನೆ. ಇವಾಗ ನಾನೆಲ್ಲ ಫ್ರೆಶಪ್ ಆಗಿದ್ದೀನಿ. ಇನ್ನು ಅವರು ಸ್ವಲ್ಪ ಫ್ರೆಶಪ್ ಆಗೋಕ್ಕೆ ಹೋಗಿದ್ದಾರೆ, ಖುಷಿ ರೆಡಿ ಮಾಡಿಸ್ತಾ ಇದ್ದಾರೆ. ಇನ್ನು ತಿಂಡಿ ತಿಂದ್ಕೊಂಡು ಹೊರಡೋದಷ್ಟೇನೆ. ಸೊ ತಿಂಡಿಗೆ ಅವಲಕ್ಕಿ ಅಂತ ಹೇಳ್ಬಿಟ್ಟು ಬೆಳಗಿನ ತಿಂಡಿಗೆ ಅವಲಕ್ಕಿನ ರೆಡಿ ಮಾಡಿದ್ದೆ. ಖುಷಿನೂ ಕೇಳಿದ್ದ, ನನ್ನ ತಮ್ಮನೂ ಬಂದಿದ್ದಲ್ಲ, ಅಕ್ಕ ಬೆಳಗಿನ ತಿಂಡಿಗೆ ಅವಲಕ್ಕಿ ಮಾಡಿಬಿಡಿ ಅಂತ ಹೇಳ್ದ. ಸೊ ಹಾಗಾಗಿ ಅವಲಕ್ಕಿ ರೆಡಿ ಮಾಡಿದ್ದೀನಿ. ಇನ್ನೇನಿಲ್ಲ, ತಿಂಡಿ ತಿನ್ಕೊಂಡು ಹೋಗಿ ಮನೆ ಒಂದು 3-4 ನೋಡಿಕೊಂಡು ಒಂದ್ಸತಿ ವಿಸಿಟ್ ಮಾಡ್ಕೊಂಡು ಬರೋದು. ಕೇಸ್ ಬೇಗ ಆದರೆ ತುಂಬ ಒಳ್ಳೆಯದು. ನಾವು ಒಂದು 2 ಮನೆ ನೋಡಿದ್ವಿ ಮುಂಚೆನೇ, ಅದ್ರಲ್ಲಿ ಒಂದು ಫೈನಲ್ ಮಾಡಿ ಒಂದು ಅಡ್ವಾನ್ಸ್ ಕೊಟ್ಬಿಡೋಣ ಅಂತ ಅನ್ನೋ ಅಷ್ಟರಲ್ಲಿ ಅವ್ರು ಯಾರೋ ಬೇರೆಯವ್ರಿಗೆ ಹೇಳ್ಕೊಂಡ್ಬಿಟ್ಟಿದ್ದಂತೆ. ಆ ಮನೆ ತುಂಬ ಇಷ್ಟ ಆಗಿತ್ತು ನನಗೆ, ವ್ಲಾಗ್ ಮಾಡೋದಕ್ಕಾಗಲಿ ಪ್ರತಿಯೊಂದಕ್ಕೂ ಆಗಲಿ ನನಗೆ ತುಂಬ ಇಷ್ಟ ಆಗಿತ್ತು. ಕ್ಲೈಮೇಟು ತುಂಬ ಚೆನ್ನಾಗಿತ್ತು ಆ ಮನೆದು. ಸೊ ಹಾಗಾಗಿ ಆ ಮನೆ ಓಕೆ ಇಲ್ಲ ಅಂತ ಹೇಳಿದ್ರು. ಇನ್ನೂ ಒಂದು 2-3 ಮನೆ ನೋಡಿದ್ದೀವಿ, ಏನು ತೊಂದರೆ ಇಲ್ಲ. ಸೊ ಅಷ್ಟರಲ್ಲಿ ಯಾವುದಾದ್ರೂ ಒಂದು ಫೈನಲ್ ಮಾಡ್ಕೊಂಡು ಬರಬೇಕು. ಇವತ್ತು ತಿಂಡಿ ತಿಂದ್ಕೊಂಡು ಹೊರಡೋಣ. ಸೊ ಆಯ್ತಾ ನೋಡು, ತಿಂಡಿ ಏನು ತಿಂತೀಯಾ? ಪಲಾವ್ ಬೇಕಾ? ಅವಲಕ್ಕಿ ಮಾಡಿದ್ರಲ್ಲ ಅಪ್ಪಾಜಿ, ಅವಲಕ್ಕಿನೇ ಹಾಕೊಳ್ಳ? ಸರಿ ಆಯ್ತು. ಮಾಮನ ಜೊತೆ ಆಲ್ರೆಡಿ ಬೆಳಗ್ಗೆ ಮುಕ್ಕಿದ್ದಾನೆ, ಇವಾಗ ಮತ್ತೆ ಬೇಕಾ? ನೀನು ಮಾಮನ ಜೊತೆ ಇಲ್ಲೇ ಇರು, ನಾವು ಹೋಗ್ಬಿಟ್ಟು ಬರ್ತೀವಿ. ನೀನು ಬೇಡಪ್ಪ. ಖುಷಿನೂ ನಮ್ಮ ಜೊತೆನೇ ಬರ್ತೀನಿ ಅಂತ ಅಂದ. ನಾವೇನು ಅಂದ್ಕೊಂಡ್ವಿ, ಮನೇಲಿ ನನ್ನ ತಮ್ಮನ ಜೊತೆ ಇರ್ತಾನೆ, ಹೊರಗಡೆ ಸ್ವಲ್ಪ ಮಳೆ ಬೇರೆ ಇದೆ, ಹಿಂಗಿದ್ರು ಆರಾಮಾಗಿರ್ತಾನೆ, ಅವ್ನು ಕಣ್ಣಿ ತಪ್ಪಿಸಿ ಹೋಗ್ಬೋದು ಅಂತ ಅಂದ್ಕೊಂಡ್ವಿ. ಆದರೆ ಅವ್ನು ಎದುರಿಗೆ ಕೂತ್ಬಿಟ್ಟಿದ್ದಾನೆ. ನಾನು ಬಂದೇ ಬರ್ತೀನಿ, ನಾನು ಬೇರೆ ರೆಡಿಯಾಗಿರೋದಕ್ಕೆ ಹೊರಗಡೆ ಹೋಗ್ತಾರೆ ಇವರು ಅಂತ ಹೇಳ್ಬಿಟ್ಟು ನಮ್ಮನ್ನು ಬಿಟ್ಟೇ ಎಲ್ಲೂ ಹೋಗ್ತಾ ಇರಲಿಲ್ಲ. ಅವನು ಇತ್ತೀಚೆಗೆ ಅವನು ಹೊರಗೆ ಹೋಗೋದು ಅಂದರೆ ತುಂಬಾ ಇಷ್ಟಪಟ್ಟು ರೆಡಿಯಾಗಿಬಿಡ್ತಾನೆ. ಖುಷಿ ಹೆಂಗೆ ಅಂತ ಹೇಳಿದ್ರೆ, ಊರಿಗೆಲ್ಲಾದರೂ ಒಂದು 4 ದಿವಸ ಕರ್ಕೊಂಡು ಹೋಗಿ ಬಂದಮೇಲೆ ಅವ್ನು ಸ್ವಲ್ಪ ಬಿಹೇವಿಯರ್ ಚೇಂಜ್ ಆಗಿರುತ್ತೆ. ಅಂದರೆ ಚಿಕ್ಕ ಮಗು ಥರ ಆಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿರ್ತಾನೆ. ಒಂದು ವಾರ ಬೇಕು ಅವನು ಎಲ್ಲಾದರೂ ಹೋಗಿ ಬಂದು ಸ್ವಲ್ಪ ಅಡ್ಜಸ್ಟ್ ಆಗೋದಕ್ಕೆ, ಮತ್ತಿರ್ಗ ನಾರ್ಮಲ್ ಆಗೋದಕ್ಕೆ. ಊರಲ್ಲಿ ಮಕ್ಕಳ ಜೊತೆ ಬೆರೆತು ಆಡಿರ್ತಾನೆ. ಸೊ ಆ ತುಂಟಾಟನೇ ಜಾಸ್ತಿ ಇರುತ್ತೆ ಅವನಿಗೆ. ಅಂದರೆ ಅವನು ಮನೇಲಿದ್ದರೆ ಯೂಶ್ವಲಿ ಒಂಥರ ಮೆಚ್ಯೂರ್ಡ್ ಅನ್ನೋ ಥರನೇ ಬಿಹೇವ್ ಮಾಡ್ತಾನೆ, ಚಿಕ್ಕ ಮಕ್ಳ ಥರ ಎಲ್ಲ ಆಡಲ್ಲ. ಅವನಾಯ್ತಾ, ಅವ್ನ ಕೆಲಸ ಆಯಿತಾ, ಅವ್ನ ಊಟ ಆಯಿತಾ, ಏನಾದರೂ ಅವ್ನ ಪ್ಲೇ ಐಟಮ್ಸ್ ಎಲ್ಲ ಆಟ ಆಡ್ಕೊಂಡು ಕೂತ್ಕೊಂಡು ಬಿಡ್ತಾನೆ. ನಮಗೆ ಅಷ್ಟು ಹೆಚ್ಚಾಗಿ ತಲೆ ತಿನ್ನಲ್ಲ ಆ ಥರ ಹುಡುಗ ಅವನು. ಹೋಗ್ತಾ ದಾರಿಲೇನೆ ನೋಡ್ತಾ ಹೋದಾಗ ಒಂದು ಟೂಲೆಟ್ ಬೋರ್ಡ್ ಇತ್ತು. ಸರಿ ನೋಡ್ಕೊಂಡೇ ಹೋಗೋಣ,
2 BHK ಅಂತ ಹೇಳಿದ್ರಲ್ವ ಅಂತ ಹೇಳ್ಬಿಟ್ಟು ನೋಡೋಣ ಅಂತ ಹೋದ್ವಿ. ಮನೇನೋ ಸ್ವಲ್ಪ ಚಿಕ್ಕದೇನೇ ಇದೆ, ತುಂಬ ದೊಡ್ಡದಂತೇನಿಲ್ಲ. ಒಂದು 800 ಸ್ಕ್ವೇರ್ ಫೀಟ್ ಇರ್ಬೋದು ಅಷ್ಟೇನೆ. ಈಗಿರೋ ಮನೆ ಬಂದು ನಾವಿದ್ದೀವಲ್ವ, ಆ ಮನೆ ಬಂದು 1200 ಸ್ಕ್ವೇರ್ ಫೀಟ್ ಇದೆ. ಸ್ಪೇಷಿಯಸ್ ಆಗಿ ಚೆನ್ನಾಗಿದೆ, ಗಾಳಿ ಬೆಳಕಿಗೆ ಏನೂ ತೊಂದರೆ ಇಲ್ಲ. ನಾವು ಏನು ಜಾಸ್ತಿ ಏನು ಎಕ್ಸ್ಪೆಕ್ಟ್ ಮಾಡ್ತೀವಪ್ಪ ಅಂತ ಹೇಳಿದ್ರೆ ನಮ್ಮ ಗಾಳಿ ಮತ್ತು ಬೆಳಕು ಎರಡೂ ಚೆನ್ನಾಗಿರಬೇಕು. ಮನೇಲಿ ಕತ್ಲೆ ಅಂತ ಅನ್ನಿಸ್ಬಾರ್ದು. ಮತ್ತು ನಮಗೆ ಗ್ರೌಂಡ್ ಫ್ಲೋರು ನಮಗೆ ಅಷ್ಟೊಂದು ಇಷ್ಟ ಆಗಲ್ಲ, ಗಾಳಿ ಅಷ್ಟು ಹೆಚ್ಚಾಗಿ ಬರಲ್ಲ, ಬೆಳಕಿನ ಸಮಸ್ಯೆ ಇರುತ್ತೆ ಜಾಸ್ತಿ ಅಂತ ಹೇಳ್ಬಿಟ್ಟು. ಇನ್ನು ಮನೆ ಹತ್ರನೇ ಇನ್ನೊಂದು ನೋಡಿದ್ವಿ, ಅದು ಗ್ರೌಂಡ್ ಫ್ಲೋರೇನೆ. ತುಂಬ ಚೆನ್ನಾಗಿತ್ತು, ಫುಲ್ಲಿ ಇಂಟೀರಿಯರ್ಡು, ಪೂರ್ತಿ ಇಂಟೀರಿಯರ್ ಎಲ್ಲ ತುಂಬ ಚೆನ್ನಾಗಿ ರೆಡಿ ಮಾಡಿದರು. ಬಟ್ ನಮಗೆ ಬೆಳಕು ತುಂಬಾ ಕಡಿಮೆ ಆಯಿತು, ಹಾಗಾಗಿ ಅದು ಬೇಡ ಅಂತ ಹೇಳ್ಬಿಟ್ಟು. ಇನ್ನು ಇದು ಬಂದು ಸ್ವಲ್ಪ ಬೆಳಕಿಗೇನು ಕೊರತೆ ಇಲ್ಲ, ಆದರೆ ನಮಗೆ ತುಂಬ ಹಳೆ ಮನೆ ಅಂತ ಅನ್ನಿಸ್ತು. ಫರ್ನಿಚರ್ಡ್ ಏನಿಲ್ಲ, ತುಂಬಾ ಸೆಮಿ ಫರ್ನಿಚರ್ಡ್, ಎಷ್ಟು ಬೇಕೋ ಅಷ್ಟು ಮಾತ್ರನೇ ಇದೆ. ಹೋಗ್ತಾ ದಾರಿಲೇನೆ ನೋಡಿದ್ವಲ್ಲ, ಒಂದ್ಸಲ ನೋಡಿದ್ರೆ ಇನ್ ಕೇಸ್ ಏನಾದರೂ ಇಷ್ಟ ಆದರೆ ನೋಡೋಣ ಅಂತ ಹೇಳ್ಬಿಟ್ಟು ನೋಡ್ಕೊಂಡಿದ್ದಷ್ಟೇ. ಹಿಂದ್ಗಡೆ ಬಟ್ಟೆ ಒಣಗಾಕೋಕ್ಕೆಲ್ಲ ಜಾಗ ಕೊಟ್ಟಿದ್ದಾರೆ. 2 BHK ಮನೆ. ಇನ್ನು ಮುಂದ್ಗಡೆ ಬಂತು ಅಂತ ಹೇಳಿದ್ರೆ ಬಾಳೆ ಗಿಡ ಹಾಕಿದ್ರು, ಹಾಗಾಗಿ ಅದು ಬೇಡ ಅಂತ ಹೇಳ್ಬಿಟ್ಟು ಅದು ಕ್ಯಾನ್ಸಲ್ ಮಾಡಿದ್ವಿ. ಈಗ ನೋಡೋಕೆ ಬಂದಿರೋ ಅಂಥ ಮನೆ ನಾವು ನೋ ಬ್ರೋಕರಲ್ಲಿ ನೋಡಿದ್ದು. ಇನ್ನು ಓನರ್ ಬಂದು ನಮ್ಮ ದಾವಣಗೆರೆಯವರೇ ಅಂತೆ, ಕೀ ಇಲ್ಲೇ ಇಟ್ಟಿದ್ರು, ಒಂದ್ಸಲ ಹೋಗ್ಬಿಟ್ಟು ಚೆಕ್ ಮಾಡ್ಕೊಂಡು ಬನ್ನಿ ಅಂತ ಹೇಳಿ. ಹೊರಗಡೆ ಏನೋ ಬೆಳಕಿದೆ, ಬಟ್ ಒಳಗಡೆ ಅಷ್ಟಾಗಿ ಏನು ಸ್ವಲ್ಪ ಕತ್ಲೆ ಅಂತ ಅನಿಸುತ್ತೆ. ಅಷ್ಟು ಹೆಚ್ಚಾಗಿ ಈ ಕಡೆ ಹಾಲಲ್ಲೂ ಬೆಳಕಿಲ್ಲ. ಇದು ದೇವ್ರ ಮನೆ ಈ ಥರ ಕೊಟ್ಟಿದ್ದಾರೆ ಅಷ್ಟೇ. ಇನ್ನಿಲ್ಲ ಯಾವುದೋ ಒಂದು ಚಿಕ್ಕದು ಒಂದು ಕಬೋರ್ಡ್ ಕೊಟ್ಟಿದ್ದಾರೆ. 1400 ಸ್ಕ್ವೇರ್ ಫೀಟ್ ಐತೆ ಈ ಮನೆ, ಸೈಜ್ ಓಕೆ. ಕಬೋರ್ಡ್ಸು ಕೊಟ್ಟಿದ್ದಾರೆ. ಈ ಕಡೆ ಒಂದು ಅಟ್ಯಾಚ್ ಕೊಟ್ಟಿದ್ದಾರೆ, ಚಿಕ್ಕದೊಂದು. ಕಿಟಕಿಲಿ ಮಾತ್ರ ವ್ಯೂಸ್ ಚೆನ್ನಾಗಿದೆ, ನೋಡ್ಬೋದು. ತುಂಬ ಚೆನ್ನಾಗಿದೆ, ಆರಾಮಾಗಿ ಪ್ರಶಾಂತವಾಗಿದೆ, ಏನೂ ತೊಂದರೆ ಇಲ್ಲ. ಹಾಲಲ್ಲೇ ಸ್ವಲ್ಪ ಬೆಳಕು ಕಡಿಮೆ ಆಯಿತು ಅಂತ ಅನ್ನಿಸ್ತಾ ಇದೆ ನಮಗೆ. ಇನ್ನು ಈ ಕಡೆಗೆ ಬಂದರೆ ಕಿಚನಲ್ಲೂ ಅಷ್ಟೇ ಸ್ವಲ್ಪ ಕತ್ಲೆನೇ ಇದೆ, ತುಂಬ ಬೆಳಕಂತ ಏನಿಲ್ಲ. ಇದು ಓಪನ್ ಮಾಡಿದ್ರೆ ಪರವಾಗಿಲ್ಲ, ಒಂದು ಲೆಕ್ಕಕ್ಕೆ ಸ್ವಲ್ಪ ಬೆಳಕು ಬರುತ್ತೆ. ಸೊ ಈ ಕಡೆ ಹಿಂದ್ಗಡೆ ಬಂದರೆ ಇಲ್ಲೊಂದು ಬಾಲ್ಕನಿ ಥರ ಕೊಟ್ಟಿದ್ದಾರೆ, ಚಿಕ್ಕದು ಒಂದು ವಾಷಿಂಗ್ ಮಷಿನ್ ಪಾಯಿಂಟ್ ಕೊಟ್ಟಿದ್ದಾರೆ. ಡಿಶ್ ವಾಷರ್, ವಾಷಿಂಗ್ ಮಷಿನ್ ಏನಾದರೂ ಒಂದು ಇಟ್ಕೊಳ್ಬೋದು ಇಲ್ಲಿ. ನಮ್ಮ ಮನೆಗೆ ಹೋಲಿಸ್ಕೊಂಡ್ರೆ ಸ್ವಲ್ಪ ಕಡಿಮೆ ಇದೆ, ಬೆಳಕು ಸ್ವಲ್ಪ ಕಡಿಮೆ ಅಷ್ಟೇ. ಇದು ಒಂದು ರೂಮು, ಇದಕ್ಕೂ ಕಬೋರ್ಡ್ ಕೊಟ್ಟಿದ್ದಾರೆ, ವಿಂಡೋ. ಒಂದು ರೂಮ್, ಹಾಲ್ ಇಷ್ಟು ದೊಡ್ಡದಾಗಿ ಬರುತ್ತೆ. ಏನದು ನೋಡೋಣ. ನಡಿ 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 ನಡಿ. ಹಲ್ಸ್ನಣ್ಣು ಅಂತಿರ್ತೀನಿ, ಮರನೇ ದೊಡ್ಡದಾಗಿದೆ. ನಡಿಮ್ಮ ಚಿನ್ನ ನಡಿ, ಅಪ್ಪ ಬರುತ್ತೆ ಬಾ. ಫಸ್ಟ್ ಫ್ಲೋರು 17,000 ಹೇಳ್ತಾ ಇದ್ದಾರೆ, ಗ್ರೌಂಡು 21 ಅಂತ ಹೇಳ್ತಾ ಇದ್ದಾರೆ. ಗ್ರೌಂಡ್ ಫ್ಲೋರು ಸ್ವಲ್ಪ ಇನ್ನೂ ಜಾಸ್ತಿ ಸ್ಪೇಷಿಯಸ್ ಆಗೈತೆ. ಗಾಳಿ ಬೆಳಕು ಹೋಲಿಸ್ಕೊಂಡ್ರೆ ಫಸ್ಟ್ ಫ್ಲೋರ್ ಓಕೆ. ಫಸ್ಟ್ ಫ್ಲೋರ್ ಓಕೆ ಅಲ್ವಾ? ಫಸ್ಟ್ ಫ್ಲೋರ್ ಓಕೆ ಅನ್ನಿಸುತ್ತೆ. ನೋಡಬೇಕು ಏನು ಮಾಡೋದು, ಇನ್ನೊಂದೆರಡು ನೋಡಬೇಕು. ಬಟ್ ಇದು ನಮ್ಮ ಖುಷಿ ಸ್ಕೂಲ್ಗಾಗಲಿ ನಮ್ಮ ಫ್ಯಾಕ್ಟ್ರಿ ಆಗಲಿ ಸ್ವಲ್ಪ ದೂರ ಆಗುತ್ತೆ ಅಂತ ಅನಿಸ್ತಿದೆ. ಮನೆ ಚೆನ್ನಾಗಿರೋದು ಸಿಕ್ಕರೆ ನೋಡ್ಕೋಬೋದು ಹತ್ತಿರದಲ್ಲಿ ಯಾವುದಾದ್ರೂ ಅಂತ ಅಂದ್ಕೊಂಡಿದ್ದೀವಿ. June 2 ಖುಷಿ ಸ್ಕೂಲ್ ಸ್ಟಾರ್ಟು. ಈ ಟೈಮಲ್ಲಿ ಬೇರೆ ಇವ್ರಿಗೆ ಹೇಳಿದ್ರು, ಏನು ಮಾಡೋದಪ್ಪ ಅಂತ ಗೊತ್ತಾಗ್ತಾ ಇಲ್ಲ. ಇನ್ನೊಂದು 2 ಮನೆ ಇದೆ, ಅದು ಅವ್ರು ನೋಡ್ಕೊಂಬರ್ತೀನಿ ಅಂತ ಹೇಳಿದ್ದಾರೆ. ನಂಗೆ ದೂರ ಆಗುತ್ತೆ ಅಂತ ಹೇಳಿ ಅವ್ರು ನೋಡಿಕೊಂಡು ಇನ್ ಕೇಸ್ ಅದೇನಾದರೂ ಓಕೆ ಅಂದರೆ ಅದು, ಇಲ್ಲ ಅಂತ ಹೇಳಿದರೆ ಈಗ ನೋಡಿರೋದು ಒಂದು 2ರಲ್ಲಿ ಯಾವುದಾದ್ರೂ ಒಂದು ಫೈನಲ್ ಮಾಡಬೇಕು. ಮುಂಚೆ ನೋಡಿದ್ದೇನು ಸುಮ್ಮನೆ ಬರ್ತಾ ಹಾಗೆ ನೋಡ್ಕೊಂಡು ಬಂದ್ವಿ, ಅದೇನಂತ ಏನು ಚೆನ್ನಾಗಿಲ್ಲ. ನೋಡೋಣ ಬೇರೆ ಯಾವುದಾದ್ರೂ ಇನ್ನೊಂದು 2 ನೋಡಿ ಆದಷ್ಟು ಬೇಗ ಫೈನಲ್ ಮಾಡಿದ್ರೆ ಖುಷಿ ಸ್ಕೂಲ್ಗೂ ಬೇಗ ಹಾಕ್ಬಿಡ್ಬೋದು ಅಷ್ಟೇ. ನೋಡೋಣ ಇನ್ನೊಂದು 2 ನೋಡಿಬಿಟ್ಟು ನೋಡೋಣ. ಒಳಗಡೆ ಬೇರೆ ಮಳೆ ಬೇರೆ ಬರ್ತಾಯಿದೆ, ಅದು ಒಂದು ತೊಂದರೆ ಅಷ್ಟೇ.
ಇನ್ನು ಅದು ನೋಡಿಕೊಂಡು ಇನ್ನೊಂದು ಮನೆ ನೋಡಿದ್ವಿ ನೋ ಬ್ರೋಕರಲ್ಲಿ, ಅಲ್ಲೂ ನೋಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಈ ಮನೆಗೆ ಬಂದ್ವಿ. ಇನ್ನು ಈ ಮನೆಯಲ್ಲಿ ಸ್ವಲ್ಪ ಕೆಲಸ ನಡೀತಾ ಇತ್ತು. ಡೋರ್ಗಳಿಗೆಲ್ಲ ವಿಂಡೋ ಡೋರ್ಗಳಿಗೆಲ್ಲನೂ ಸ್ಲೈಡಿಂಗ್ ಮೆಶ್ ಹಾಕ್ಸ್ತಾ ಇದ್ರು, ಹಾಗಾಗಿ ಆ ಕೆಲಸ ನಡೀತಾ ಇತ್ತು. ಮನೆಗೆ ಎಂಟರ್ ಆಗ್ತಿದ್ದಂಗೆ ಒಂದು ದೊಡ್ಡ ಹಾಲ್ ಕಾಣಿಸುತ್ತೆ, TV ಯೂನಿಟ್ ಒಂದಿದೆ, ಅದ್ರ ಪಕ್ಕದಲ್ಲಿ ದೇವ್ರ ಮನೆ ಒಂದಿದೆ. ಇನ್ನು ಅದ್ರ ಪಕ್ಕದಲ್ಲಿ ಬಂದರೆ ಒಂದು ರೂಮು ಮತ್ತು ಅಟ್ಯಾಚ್ ಬಾತ್ರೂಮ್ ಇದೆ. ಕಿಟಕಿಗಳಲ್ಲಿ ಬೆಳಕು ಮಾತ್ರ ತುಂಬ ಚೆನ್ನಾಗಿ ಬರುತ್ತೆ, ಅಷ್ಟು ಚೆನ್ನಾಗಿ ಬೆಳಕಿತ್ತು. ನನಗೆ ಬೆಳಕು ನೋಡೇ ಇಷ್ಟ ಆಗ್ಬಿಡ್ತು. ಒಂದು ರೂಮಿಗೆ ಅಟ್ಯಾಚ್ ಬಾತ್ರೂಮ್ ಕೊಟ್ಟಿದ್ದಾರೆ, ಇನ್ನೊಂದಕ್ಕೆ ಕಾಮನ್ ಟಾಯ್ಲೆಟ್, ಆ ಥರ ಮನೆ ಇದು. ಬೆಂಗಳೂರಲ್ಲಿ ಕೆಲವೊಂದು ಮನೆಗಳಿಗೆ ದೇವ್ರ ಮನೆನೇ ಇಟ್ಟಿರಲ್ಲ, ಅದು ಒಂದು ಸಮಸ್ಯೆ ಅಂತಲೇ ಹೇಳ್ಬೋದು. ನಮಗಂತೂ ದೇವ್ರ ಮನೆ ಮಸ್ಟ್ ಆ್ಯಂಡ್ ಶುಡ್ ಆಗಿ ಬೇಕೇ ಬೇಕು. ಪ್ರೆಸೆಂಟ್ ಆಗಿರೋ ಮನೆಯಲ್ಲಾದ್ರೂ ಅಷ್ಟೇ ದೇವ್ರ ಮನೆ ಕೊಟ್ಟಿರಲಿಲ್ಲ ಅವರು, ನಮ್ಮ ಫ್ಯಾಕ್ಟ್ರಿಯಲ್ಲೇ ಹಾಗೆ ಸಿಂಪಲ್ ಆಗಿ ರೆಡಿ ಮಾಡಿರೋದು. ರೂಮ್ ಮುಗಿಸ್ಕೊಂಡು ಬರ್ತಿದ್ದಂಗೆ ಇನ್ನು ಈ ಕಡೆ ಒಂದು ಕಾಮನ್ ಟಾಯ್ಲೆಟ್ ಕೊಟ್ಟಿದ್ದಾರೆ, ಅದಾದ ನಂತರ ಇಲ್ಲಿ ವಾಶ್ ಬೇಸಿನ್ ಏರಿಯಾ ಥರ ಕೊಟ್ಟಿದ್ದಾರೆ. ಇನ್ನು ಸ್ವಲ್ಪ ಈ ಕಡೆಗೆ ಬಂದರೆ ಕಿಚನ್ ಸಿಗುತ್ತೆ ನೋಡೋದಕ್ಕೆ. ಕಿಚನ್ನು ಅಷ್ಟೇ, ಬೆಳಕಿಗೆ ತೊಂದರೆ ಇಲ್ಲ. ನಾನು ಪದೇ ಪದೇ ಏನಪ್ಪ ಇವರು ಬೆಳಕು 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 ಅಂತ ಹೇಳ್ತಾನೆ ಇದ್ದಾರೆ ಅಂತ ಅಂದ್ಕೊಳ್ಬಿಡಿ. ಮನೇಲಿ ಬೆಳಕು ಗಾಳಿ ಚೆನ್ನಾಗಿತ್ತು ಅಂತ ಹೇಳಿದ್ರೆ ಒಂಥರ ಪೀಸ್ಫುಲ್ ಅಂತ ಅನಿಸುತ್ತೆ, ನನಗೆ ಆ ಥರ ಫೀಲ್ ಆಗುತ್ತೆ. ಕಿಚನಿಂದ ಪಕ್ಕದಲ್ಲಿ ಇನ್ನೊಂದು ಡೋರ್ ಇದೆ, ಆ ಡೋರ್ ಓಪನ್ ಮಾಡಿದ್ರೆ ನಮಗೆ ಪ್ಯಾಸೇಜ್ ಸಿಗುತ್ತೆ. ಅಂದರೆ ನಾವಿಲ್ಲಿ ವಾಷಿಂಗ್ ಮಷೀನ್ ಅಥವಾ ಡಿಶ್ ವಾಷರ್ ಏನು ಬೇಕಾದರೂ ಇಟ್ಕೊಳ್ಬೋದು, ಬಟ್ಟೆ ಒಣಗಾಕೊಳ್ಳೋದಕ್ಕಾಗಲಿ ಗಾಳಿಗಾಗಲಿ ಏನು ಸಮಸ್ಯೆ ಇಲ್ಲ. ತುಂಬ ದೊಡ್ಡದಾಗೇನೆ ಇದೆ. ಇನ್ನು ಈ ಕಡೆಗೆ ಇನ್ನೊಂದು ರೂಮ್ ಇದೆ, ಒಳಗಡೆಯಿಂದನೂ ನೋಡ್ಬೋದು. ಇನ್ನು ಈ ಕಡೆಗೆ ಇನ್ನೊಂದು ಡೋರ್ ಕೊಟ್ಟಿದ್ದಾರೆ, ಈ ಕಡೆಯಿಂದನೂ ಎಂಟರ್ ಆಗ್ಬೋದು ನಾವು. ಇನ್ನು ಇದು ಬಂದು ಇನ್ನೊಂದು ರೂಮು, ಯಾರಾದರೂ ಗೆಸ್ಟ್ಗಳು ಬಂದರೆ ಉಳ್ಕೊಳ್ಳೋದಕ್ಕೆ ಆ ಥರದಕ್ಕೆ ಒಂದು ರೂಮ್ ಇದೆ. ಕಬೋರ್ಡ್ಸ್ಗಳೆಲ್ಲ ಏನು ತೊಂದರೆ ಇಲ್ಲ, ಸ್ವಲ್ಪ ಸ್ಟೋರೇಜ್ಗೂ ಮೇಲ್ಗಡೆ ಎಲ್ಲ ಸ್ಪೇಸ್ ಇದೆ ಅದರಲ್ಲಿ. ನೋಡೋಣ ಬಿಡು, ನಾನು ಮಾತಾಡ್ತೀನಿ. ಯಾಕಂದರೆ ಅವರು ಮೇಲೆ ಆಗ್ತಿರ್ತಿಲ್ಲ. ಇವತ್ತಾಗಲಿಲ್ಲ ಅಂದರೆ ಮತ್ತೆ ನೆಕ್ಸ್ಟ್ ಮಂತಲ್ಲಿ ಇಲ್ಲ ಕಣೋದು ಆಫರ್. ಮನೆ ಎಲ್ಲ ನೋಡ್ಕೊಂಡು ಬಂದ್ವಿ. ಸೊ ಇಷ್ಟರಲ್ಲಿ ಯಾವುದಾದ್ರು ಒಂದು ಫೈನಲ್ ಮಾಡೋಣ ಅಂತ ಅಂದ್ಕೊಂಡು ಮನೆ ಬಂದಿದ್ದೆ ಸ್ವಲ್ಪ ಲೇಟ್ ಆಯಿತು, ಆಲ್ರೆಡಿ ಹಸಿವಾಗ್ಬಿಟ್ಟಿತ್ತು. ಹಾಗಾಗಿ ಬೇಗ ಕುತ್ತಾಗ ಅಡುಗೆ ಮಾಡ್ಕೊಂಡು ಬಿಡೋಣ ಅಂತ ಹೇಳ್ಬಿಟ್ಟು ಇದು ಚಪಾತಿ ಮತ್ತು ಇದು ಮೂಲಂಗಿ ಪಲ್ಯ, ಸ್ವಲ್ಪ ಇದು ಚಟ್ನಿ ಪುಡಿ, ಶೇಂಗದು, ಸ್ವಲ್ಪ ಮೊಸರು, ಈರುಳ್ಳಿ, ಸೌತೆಕಾಯಿ ಎಲ್ಲ ಹಾಕ್ಕೊಂಡು ಊಟ ಎಲ್ಲ ಮುಗಿಸ್ಕೊಂಡು ಅದಾದಮೇಲೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಊಟ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದೆ. ಅಂದರೆ ಗಾಡೀಲಿ ಅಡ್ಡಾಡಿ ಜಾಸ್ತಿ ಆಯ್ತಲ್ವ, ಒಂಥರ ಸುಸ್ತನ ಥರ ಆಗ್ತಾಯಿತ್ತು. ಸೊ ಹಾಗಾಗಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿಬಿಟ್ಟು ಇನ್ನು ಇವಾಗ ವ್ಲಾಗ್ನ ಕಂಟಿನ್ಯೂ ಮಾಡೋಣ ಅಂತ ಹೇಳ್ಬಿಟ್ಟು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಅದೇ ಈ ಪ್ರೆಗ್ನೆನ್ಸಿ ಟೈಮಲ್ಲಿ ಹಾಲು ಉಗ್ಸೋ ಆಗಿರಲ್ಲ, ಹೊಸ ಮನೆ ಹೋಗೋ ಆಗಿರಲ್ಲ, ಗುದ್ಲಿ ಪೂಜೆ ಮಾಡೋ ಆಗಿರಲ್ಲ, ಆಮೇಲೆ ಬೇರೆ ಬೇರೆ ಥರ ಎಲ್ಲ ಇರುತ್ತೆ. ಸೊ ಹಾಗಾಗಿ ನಾವು ನಮ್ಮ ಮನೆ ಎಲ್ಲ ಕಡೆ ಕೇಳಿದ್ವಿ, 5 ಮಂತ್ಸು ಕಂಪ್ಲೀಟ್ ಆಗಿದೆ, ಸೆಕೆಂಡ್ ಬೇಬಿ ನಡೆಯುತ್ತೆ ಅಂತ ಹೇಳಿದ್ರು. ಮಾಡ್ಕೋಬೋದು, ಏನು ಮಾಡೋಕ್ಕಾಗತ್ತೆ, ಎಲ್ಲರೂ ಮಾಡ್ತಿದ್ದಾರೆ ಅಂದರೆ ಮಾಡಲೇಬೇಕಲ್ವ. ಸೊ ನಾವು ಅಮ್ಮಂಗೆ ಏನಾದರೂ ಹೇಳಿದ್ರೆ ಅಮ್ಮ ಏನಾದರೂ ಬಂತು ಹಾಲು ಉಗ್ಸ್ಕೊಟ್ಟು ಹೋಗ್ತಾರೆ ಅಂತ ಹೇಳ್ಬಿಟ್ಟು. ಮನೆ ಶಿಫ್ಟಿಂಗ್ ಕೆಲಸ ಏನು ಜಾಸ್ತಿ ಇರಲ್ಲ, ನಮ್ಮ ಹತ್ರ ನಾವು ಮನೇಲಿ ಇಟ್ಕೊಂಡಿರೋದು ಸ್ವಲ್ಪ ಸಾಮಾನು. ಸೊ ಶಿಫ್ಟಿಂಗ್ ಕೆಲಸ ಏನು ನಡೆದೋಗ್ಬಿಡತ್ತೆ ಅಂತ ಹೇಳ್ಬಿಟ್ಟು ಏನಾದರೂ ಒಂದು ಈ ಜೂನ್ ಮಂತ್ ಒಳಗಡೆ ಬೇಗ ಆಗತ್ತೆ ಶಿಫ್ಟ್ ಮಾಡ್ಕೋಬೇಕು. ಅದೇ ಖುಷಿ. ಈಗ 2 ಮನೆ ನೋಡ್ಕೊಂಬಂದ್ವಲ್ಲ, ಇನ್ ಕೇಸ್ ಏನಾದರೂ ಆ ಕಡೆ ಸೈಡ್ ಏನಾದರೂ ಹೋಗ್ತೀವಿ ಅಂತ ಹೇಳಿದ್ರೆ ಖುಷಿ ಸ್ಕೂಲ್ನ ಚೇಂಜ್ ಮಾಡಬೇಕಾಗತ್ತೆ. ಅದೇ ಈ ಕಡೆಗೆ ಸಿಕ್ಕರೆ ಪರವಾಗಿಲ್ಲ, ಈಗಿರೋ ಸ್ಕೂಲ್ಗೆ ಕಳಿಸ್ಬೋದು, ಇಲ್ಲ ಅಂತ ಹೇಳಿದರೆ ಆ ಕಡೆಗೆ ಕಳಿಸ್ಬೇಕು. ಹೆಂಗಾಗುತ್ತೋ ಹಂಗೆ ನೋಡಿಕೊಂಡು. ಮನೇಲೆಲ್ಲರೂ ಬೇಡ ಅಂತಲೇ ಅಂತ ಇದ್ದಾರೆ, 1 ವರ್ಷ ಮನೇಲಿ ಇರ್ತಾನೆ ಬಿಡು, ಯಾಕೆ ತಲೆ ಕೆಡಿಸ್ಕೋತೀಯ ಅಂತ ಹೇಳ್ಬಿಟ್ಟು. ಬಟ್ 1 ವರ್ಷ ಅಂತ ಹೇಳಿದ್ರೆ ಮಕ್ಕಳು ತುಂಬ ಗ್ಯಾಪ್ ಆಗಿಬಿಡುತ್ತೆ ಅವನಿಗೆ ಅಂತ ಹೇಳ್ಬಿಟ್ಟು ನಾವು ಅಷ್ಟೊಂದು ಗ್ಯಾಪ್ ಬೇಡ. 1 ವರ್ಷದವರೆಗೂ ಆಲ್ರೆಡಿ 3 ಇಯರ್ಸ್ ಕಂಪ್ಲೀಟ್ ಆಗಿದೆ ಅವನಿಗೆ. ಇವಾಗಿಂದನೇ ಸ್ಕೂಲಿಗೆ ಜಾಯಿನ್ ಆದರೆ ನೆಕ್ಸ್ಟ್ ಸ್ವಲ್ಪ ಅವನಿಗೆ ಅಭ್ಯಾಸ ಆಗತ್ತೆ ಅಂತ ಹೇಳ್ಬಿಟ್ಟು ಅಷ್ಟೇನೆ. ಈ ಟೈಮಲ್ಲಿ ಬೇರೆ ಹೇಳಿಬಿಟ್ರಲ್ವ ಅವರು, ಸೊ ಹಾಗಾಗಿ ಸ್ವಲ್ಪ ರಿಸ್ಕ್ ಥರ ಅನ್ನಿಸ್ತು. ಸ್ವಲ್ಪ ಮುಂಚೆ ಏನಾದರೂ ಹೇಳಿದಿದ್ರೆ ಇಷ್ಟೊಂದೆಲ್ಲ ಅನ್ನಿಸ್ತಾ ಇರಲಿಲ್ಲ. ಸೊ ಅನ್ಕೋತಾನೆ ಇದ್ದೆ. ಬನಾನ ಬೇಕಾ? ಹಾಕೋ ಕೊಡ್ತಿರು, ನಾನು ಕೊಡ್ತೀನಿ, ಬಂದೆ. 2 ಮಿನಿಟ್ಸ್
ಡೋರ್ ಹಾಕು ಸೊ ಅಷ್ಟೇನೆ ಸ್ಕೂಲಿಗೊಂದು ಅವನಿಗೆ ತೊಂದರೆ ಆಗದೆ ಇರಲಿ ಅಂತ ಹೇಳ್ಬಿಟ್ಟು ಇಷ್ಟು ಬೇಗನೆ ಎಲ್ಲನೂ ರೆಡಿ ಮಾಡ್ಕೊಳ್ತಾ ಇದ್ದೀವಿ. ಸೊ ತುಂಬ ದಿವಸದಿಂದ ಅಂದ್ಕೊಳ್ತಾ ಇದ್ದೆ, ಒಂದು 3-4 ದಿವಸದಿಂದ ವ್ಲಾಗ್ ಮಾಡಬೇಕು ಅಂತ ಹೇಳ್ಬಿಟ್ಟು. ಇವತ್ತೇನು ಕಂಟೆಂಟ್ ಇಲ್ಲ, ಖಾಲಿ ವೀಡಿಯೋಸೇ ಮಾಡಿದ್ದೀನಿ, ಸ್ವಲ್ಪ ನನಗೆ ಮೋಟಿವೇಟ್ ಆಗಲಿ ಅಂತ ಹೇಳ್ಬಿಟ್ಟು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ನಾಳೆಯಿಂದ ಇನ್ನೂ ಒಳ್ಳೆ ಕಂಟೆಂಟ್ ಜೊತೆ ನಿಮ್ಮ ಮುಂದೆ ಬರ್ತೀನಿ. ಸೊ ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.